ಕರ್ನಾಟಕವನ್ನ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ನಾವು ಮಾಡ್ತೀವಿ ಅಂತ ಸೊ ಎಲ್ಲೋ ಒಂದ್ ಕಡೆ ಆಕ್ಷನ್ ತಗೊಂಡಂತೆ ಕಾಣ್ತಾ ಇದೆ. ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕ ದಾಳಿ. ಕಲಬುರಗಿಯಲ್ಲೂ ಕೂಡ ನಿವೃತ್ತ ಇಂಜಿನಿಯರ್ ಮನೆ ಸೇರಿ 5 ಕಡೆ ದಾಳಿ. ನೋಡಿ, ನಿವೃತ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಒಟ್ಟು 5 ಕಡೆ ದಾಳಿ ಆಗಿರೋದು. ಇಂಜಿನಿಯರ್ ಮಾಣಿಕ್ ಕನಕಟ್ಟಿ ಮನೆ ಮೇಲೆ ದಾಳಿ. ಕಲಬುರಗಿಯ ಗೋದುತಾಯಿ ನಗರದಲ್ಲಿರುವಂಥ ಮನೆ. ವಾರದ ಹಿಂದೆ ಅಷ್ಟೇ ನಿವೃತ್ತಿಯಾಗಿದ್ದಂಥ ಮಾಣಿಕ್ ಕನಕಟ್ಟಿ. ಬೀದರ್ನ ಹಳ್ಳಿಕೇಡ ಗ್ರಾಮದ ಮನೆ ಅದು. ತೋಟದ ಮನೆ. ಹುಮನಾಬಾದ್ನ 2 ಕಾಂಪ್ಲೆಕ್ಸ್ ಮೇಲೆ ದಾಳಿ ಮಾಡಿರೋದು. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ಮಾಡಿ ದಾಖಲೆಯನ್ನು ಪರಿಶೀಲನೆ ಮಾಡಿರೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆಗಬೇಕು, ಇದೆಲ್ಲವೂ ಕೂಡ ಆಗಬೇಕು. ಯಾಕಂತಂದರೆ ಇನ್ನೂ ಆಗಬೇಕಿದೆ ಈ ಕೆಲಸ. ಇನ್ನಷ್ಟು ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಎಲ್ಲರೂ ಹೋಗಿ ಲೋಕಾಯುಕ್ತ ದಾಳಿ ಮಾಡಿ ನಿಜವಾಗ್ಲೂ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾರಾ ಅಥವಾ ಜನರ ದುಡ್ಡನ್ನು ಲೂಟಿ ಹೊಡೆದು ಒಳಗೆ ಹಾಕ್ಕೊಂಡಿದ್ದಾರಾ ಅನ್ನೋದು ಗೊತ್ತಾಗಬೇಕಿದೆ. ಇವೆಲ್ಲವೂ ಕೂಡ ಜನರಿಗೆ ತಿಳಿಯಬೇಕಿದೆ. ಇವರು ಮಾಡಿರುವಂಥ ಕೆಲಸಗಳು ಎಲ್ರಿಗೂ ಗೊತ್ತಾದರೆ ಮುಂದಿನ ಜನ್ರೇಷನ್ಗೂ ಕೂಡ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಶಾಕ್ ಕೊಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ ಆದಾಯಕ್ಕಿಂತ ಮೀರಿ ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಇಂಜಿನಿಯರ್ ಅಂದರೆ ಪಂಚಾಯತ್ ರಾಜ್ನ ನಿವೃತ್ತ ಇಂಜಿನಿಯರ್ ಆದಂಥ ಮಾಣಿಕ್ರಾವ್ ಕನಕಟ್ಟೆ ಅವರ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಕಲಬುರಗಿ ಮತ್ತು ಬೀದರ್ ಸೇರಿ ಒಟ್ಟು 5 ಕಡೆ ಈ ಒಂದು ದಾಳಿ ನಡೆಸಿರುವಂಥದ್ದು. ಕಲಬುರಗಿ ನಗರದ ಗೋದುತಾಯಿ ನಗರದಲ್ಲಿರುವಂಥ ಅವರ ಮನೆ ಏನಿದೆ, ಮನೆಯ ಮುಂಭಾಗದಲ್ಲಿ ನಾನಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆಯಿಂದಲೇ ಲೋಕಾಯುಕ್ತ ಅಧಿಕಾರಿಗಳು ಮನೆಯಲ್ಲಿ ತಪಾಸಣೆ ಕಾರ್ಯವನ್ನು ನಡೆಸಿರುವಂಥದ್ದು. ಅಂದರೆ ಈ ಮಾಣಿಕ್ರಾವ್ ಕನಕಟ್ಟೆ ಅನ್ನುವಂಥವ್ರು ಮನೆಯಲ್ಲಿ ಇರಲಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಅವರು ಬೆಂಗಳೂರಿನಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಅವರನ್ನು ವಾಪಸ್ ಕರೆಸುವಂಥ ಕೆಲಸಕ್ಕೂ ಕೂಡ ಇದೀಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಮನೆಯಲ್ಲಿರುವಂಥ ದಾಖಲಾತಿಗಳು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ನಗರದ ಗೋದುತಾಯಿ ನಗರದಲ್ಲಿ ಒಟ್ಟು 2 ಮನೆಗಳಿರುವಂಥದ್ದು. ಇನ್ನು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಕಾಂಪ್ಲೆಕ್ಸ್ ಇರುವಂಥದ್ದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರುವಂಥದ್ದು. ಜೊತೆಗೆ ಹಳ್ಳಿಕೇಡ್ ಗ್ರಾಮದಲ್ಲೂ ಕೂಡ ಮನೆಗಳಿರುವಂಥದ್ದು, ತೋಟದ ಮನೆ ಇರುವಂಥದ್ದು. ಅಲ್ಲಿ ಒಂದು 18ರಿಂದ 20 ಎಕರೆ ಜಮೀನು ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಸೊ ಅದೆಲ್ಲವೂ ಕೂಡ ಇದೀಗ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಈ ಪಕ್ಕದ ಮನೆ ಏನಿದೆ, ಇದು ಕೂಡ ಮಾಣಿಕ್ರಾವ್ ಕನಕಟ್ಟೆ ಅವರಿಗೆ ಸೇರಿರುವಂಥ ಮನೆ ಆಗಿರುವಂಥದ್ದು. ಇತ್ತೀಚೆಗಷ್ಟೇ ಈ ಮನೆಯು ಕೂಡ ಹೊಸದಾಗಿ ಅವರು ಪರ್ಚೇಸ್ ಮಾಡಿ ಬಾಡಿಗೆಗೆ ಕೊಟ್ಟಿರುವಂಥದ್ದು. ಇದೆಲ್ಲವನ್ನೂ ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಲೋಕಾಯುಕ್ತ SP ಸಿದ್ದರಾಜು ಅವರ ನೇತೃತ್ವದ ತಂಡ ಬೆಳಂಬೆಳಗ್ಗೆ ಈ ಒಂದು ಮನೆಗೆ ದಾಳಿ ಮಾಡಿರುವಂಥದ್ದು. ಮನೆಗೆ ದಾಳಿ ಮಾಡಿ ಸಂಪೂರ್ಣವಾಗಿ ಇಂಚಿಂಚಾಗಿ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅದರ ಜೊತೆಗೆ ಏನು ಮನೆಯಲ್ಲಿ ಅವರ ಮಕ್ಕಳು ಇರುವಂಥದ್ದು, ಸದ್ಯಕ್ಕೆ 3 ಜನ ಮಕ್ಕಳು ಮಾತ್ರ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಬೇರೆ ಬೇರೆ ತಂಡ ಏನಿದೆ, ಒಟ್ಟು 4-5 ತಂಡಗಳಿಂದ ದಾಳಿ ಮಾಡಿರುವಂಥದ್ದು. ಹುಮನಾಬಾದ್ನ ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲೂ ಕೂಡ ಅಲ್ಲೊಂದು ತಂಡ ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಹಳ್ಳಿಕೇಡ್ ಗ್ರಾಮದ ತೋಟದ ಮನೆ ಮತ್ತು ಅವರ ಜಮೀನು ಏನಿದೆ ಅಲ್ಲೆಲ್ಲವೂ ಕೂಡ ಈ ಲೋಕಾಯುಕ್ತ ಅಧಿಕಾರಿಗಳ ತಂಡ ತೆರಳಿರುವಂಥದ್ದು. ಅಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಈಗ ಕಲಬುರಗಿ ನಗರದ ಗೋದುತಾಯಿ ನಗರದಲ್ಲಿ ಇಲ್ಲಿ ಇಡೀ ಕುಟುಂಬ ವಾಸವಾಗಿರುವಂಥದ್ದು. ಅವರು ಎಲ್ಲರೂ ಕೂಡ ಏನು ಮನೆಯಲ್ಲಿ ಅವ್ರ ಕುಟುಂಬದ ಸದಸ್ಯರಿರುವಂಥದ್ದು. ಸೊ ಅವರ ಬಗ್ಗೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು, ದಾಖಲಾತಿಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಕೆಲವೊಂದು ಬೇನಾಮಿ ಆಸ್ತಿ ಮಾಡಿರುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಅದ್ರ ಬಗ್ಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. 3 ಜನ ಮಕ್ಕಳು ಕೂಡ MBBS MD ಮಾಡಿರುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಅದೆಲ್ಲದರ ಬಗ್ಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಮನೆಗಳು, ಸಾಕಷ್ಟು ಮನೆಗಳು ಇರುವಂಥ ಹಿನ್ನೆಲೆಯಲ್ಲಿ ಅದರ ಪ್ರತಿಯೊಂದು ವ್ಯಾಲ್ಯೂವನ್ನು ಕೂಡ ಆ್ಯಡ್ ಆನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುದೀರ್ಘವಾಗಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಜಸ್ಟ್ 15 ದಿನಗಳ ಹಿಂದಷ್ಟೇ ಇವರು ಪಂಚಾಯತ್ ರಾಜ್ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರಿಂದ ನಿವೃತ್ತಿಯಾಗಿರುವಂಥದ್ದು. ನಿವೃತ್ತಿಯಾದ ಬಳಿಕ ಮನೆಯಲ್ಲೇ
ಇರುವಂಥ ಸಂದರ್ಭದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಗಳು ಹಂತ ಹಂತವಾಗಿ ಎಲ್ಲವೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಇವರ ದಾಖಲಾತಿಗಳು ಮತ್ತು ಲಾಕರ್ಗಳು ಏನಿದೆ, ಯಾವೆಲ್ಲ ದಾಖಲಾತಿಗಳು ಸಿಗುತ್ತೆ ಅನ್ನೋಂಥದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಸೊ ಇನ್ನೂ ಕೂಡ ಈ ಒಂದು ರೈಡ್ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ತನಿಖೆ ವೇಳೆಯಲ್ಲಿ ಮತ್ತಷ್ಟು ಅಂಶಗಳು ಏನೆಲ್ಲ ಬಯಲಾಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು.